ಎಲ್ಲರಿಗೆ ನಮಸ್ಕಾರ. ಬಂಗಾರಪೇಟೆನಿಂದ ಕೋಲಾರಮ್ಮ ಆಶೀರ್ವಾದ ತಾಯಿದು ನಮ್ಮ ಬಾಬಾ ಕುತುಬ್ಗುರಿ ದರ್ಬಾರ್ನಲ್ಲಿ ಭಿಕ್ಷಾ ಕೇಳೋದಕ್ಕೆ ಬಂದಿದ್ದೀನಿ. ಬಾಬಾಯ ಹಬ್ಬ ಎಲ್ಲರಿಗೆ ಶುಭಾಶಯಗಳು. ಈ ಹಬ್ಬ ಹಿಂದೂ ಮುಸಲ್ಮಾನ್ಗೆ ಸೇರಿದ್ದು ಹಬ್ಬ. ವಿಶೇಷವಾಗಿ ಬಾಬಾ ಕುತುಬ್ಗುರಿ ದರ್ಬಾರು, ಶಾಬಾಸ್ ಖಲಂದರ್ ದರ್ಗಾ ಮತ್ತು ನಮ್ಮ ಕೋಲಾರಮ್ಮ ದರ್ಗಾ ಮತ್ತು ಆಶೀರ್ವಾದ ತಗೊಂಡು ಎಲ್ಲರಿಗೆ ಒಳ್ಳೆಯದಾಗಲಿ. ರೈತರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ. ಬೆಳೆ ಮಾಡ್ತಾ ಇರೋದು ಸರಿಯಾಗಿ ರೇಟ್ ಇಲ್ಲ. ಬಾಬಾಯ ಹಬ್ಬ ಮೊಹರಂ ಶುರು ಆಗ್ತಾ ಇದೆ. ಅದರಿಂದ ಪ್ರೀತಿ, ವಿಶ್ವಾಸ, ಭಕ್ತಿನಿಂದ, ಒಗ್ಗಟ್ಟಿನಿಂದ ದೇಶಕ್ಕೆ ಗಟ್ಟಿಭದ್ರ ಮಾಡಿ. ಯಾವುದೇ ಕಾರಣಕ್ಕೆ ಯಾವುದೇ ಸರ್ಕಾರ ರೈತರಿಗೆ ಅನ್ಯಾಯ ಮಾಡೋದಕ್ಕೆ ಪ್ರಯತ್ನ ಮಾಡಬೇಡಿ. ದಯವಿಟ್ಟು ಕಳ್ಕಳಿಂದ ಕೇಳ್ಕೊತಾ ಇದ್ದೀನಿ. ಈ ನಮ್ಮ ಭಾರತ ದೇಶಕ್ಕೆ ಅನ್ನದಾತ ಪ್ರಭು ಅಂದರೆ ರೈತರು ಬೆಳೆ ಮಾಡೋದು ಅವ್ರು ಒಬ್ಬರು ತಿನ್ನೋದಿಲ್ಲ, ಎಲ್ಲರಿಗೆ ತಿನ್ನೋದು ಪದಾರ್ಥ. ಅದರಿಂದ ಮಾವಿನಕಾಯಿಗೆ ಹೋದ್ ಸರ್ತಿನೂ ರೇಟ್ ಇಲ್ಲ. ಸುಮಾರು ಜನ 21 ಜನ ಮೇಲೆ ಹಾರ್ಟ್ ಅಟ್ಯಾಕ್ನಲ್ಲಿ ತೀರ್ಕೊಂಡಿದ್ದಾರೆ. ಈ ವರ್ಷನೂ ರೇಟ್ ಇಲ್ಲ ಮಾವಿನಕಾಯಿಗೆ. ಸುಮಾರು ಜನ ತುಂಬ ನೋವು ತಿಂತಾ ಇದ್ದಾರೆ. ಕೇಂದ್ರ ಸರ್ಕಾರ ಆಗಲಿ, ಕರ್ನಾಟಕ ಸರ್ಕಾರ ಆಗಲಿ, ರೈತರಿಗೆ ನೀವು ಎಷ್ಟು ಅನುಕೂಲ ಮಾಡಿದ್ರೆ ದೇಶ ಅಭಿವೃದ್ಧಿ ಆಗ್ತದೆ, ದೇಶ ಗಟ್ಟಿಭದ್ರ ಆಗ್ತದೆ. ಇಡೀ ಪ್ರಪಂಚನಲ್ಲಿ ನಮ್ಮ ಭಾರತ ದೇಶ ತಾಯಿ ನಾಡು ಅಂದರೆ ನಮ್ಮ ದೇಶ. ನಾವು ಭಾರತ ದೇಶದಲ್ಲಿ ಹುಟ್ಟಿರೋದು ನಮ್ಮದು ಅದೃಷ್ಟ. ಅದರಿಂದ ಕಳ್ಕಳಿನ ಮನವಿ ಮಾಡ್ತಾ ಇದ್ದೀನಿ. ದೇಶ ಅಭಿವೃದ್ಧಿ ಮಾಡೋದಕ್ಕೆ ಪ್ರಯತ್ನ ಮಾಡಿ, ರೈತರಿಗೆ ಅನ್ಯಾಯ ಮಾಡೋದಕ್ಕೆ ಪ್ರಯತ್ನ ಮಾಡಬೇಡಿ. ನೀವು ಒಳಗಡೆ ಬಂದರೆ ಬಾಯಿನಲ್ಲಿ ಬರೋದಕ್ಕೆ ಕೆಲಸ ಮಾಡಬೇಡಿ. ಯಾವತ್ತಷ್ಟೇ ದೇಶ ಮುಂದಕ್ಕೆ ಹೋಗಬೇಕು, ದೇಶ ಗಟ್ಟಿಭದ್ರ ಆಗಬೇಕು. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಬೋಲೋ ಭಾರತ್ ಮಾತಾ ಕಿ ಜೈ. उनके बेटे का औका साहब परदादा उनके बेटे का ದೇವಾಲಯದ ಮುಂಭಾಗ ಅಗ್ನಿಗುಂಡ ಅಂದರೆ ಅಗ್ನಿಗುಂಡ ಆಗಿದೆ. ಇದಕ್ಕೆ ಭಕ್ತರು ತಾವು ಮನಸ್ಸಿನಲ್ಲಿ ಏನು ಅಂದ್ಕೊಂಡಿದ್ದಾರೋ ಆ ಇಷ್ಟಾರ್ಥಗಳನ್ನು ನೆರವೇರಲಿ ಅಂತ ಉಪ್ಪು ಜೊತೆಗೆ ಸಾಸಿವೆ ಇನ್ನಿತರೆ ವಗೈರೆಗಳನ್ನು ಸಲ್ಲಿಸಿ ಭಕ್ತಿ ಪರಾಕಾಷ್ಠೆಯನ್ನು ಮೆರೀತಾ ಇದ್ದಾರೆ. ಬಾಬಾಯ ದೇವಾಲಯದಲ್ಲಿ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವ ಇಲ್ಲದೆ ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಇಲ್ಲಿ ಸೇರಿದ್ದಾರೆ. ಈ ಒಂದು ಮೊಹರಂ ಹಬ್ಬವು ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಸಹ ಭಕ್ತಿಪೂರ್ವಕವಾಗಿ ಈ ಒಂದು ಹಬ್ಬದಲ್ಲಿ ಎಲ್ಲರೂ ಪಾಲ್ಗೊಳ್ಬೋದು ಅನ್ನೋದಕ್ಕೆ ಇದೊಂದು ಸಾಕ್ಷೀಕರಣವಾಗಿದೆ.